ಟ್ರಂಪ್ ಅವ್ರೇನೇನೋ ಹುಚ್ಚುಚ್ಚುಂತಾರೆ ಏನೇನೋ ಹೇಳಿಕೆ ಕೊಡ್ತಾರೆ ಅಂತೇಳಿ. ಹೌದು, ಏನಕ್ಕೆ ಅಂದ್ರೆ ಅವರು ಮಾಧ್ಯಮಗಳು ಏನೇ ಕೇಳಿದ್ರೆ ಇನ್ನೇನೋ ಉತ್ತರ ಕೊಡ್ತಾರೆ. ಅವ್ರು ಯಾವೆಲ್ಲ ಹಂಗೇನೇನೆ ಏನಾದರೂ ಜಾಸ್ತಿ ಏನಾದರೂ ಕೊಯ್ರಿ ತೆಗೆದ್ರೆ ಯಾವ ಚಾನಲ್ ನಿಂದು, ನಿನ್ನ ಚಾನಲ್ ರೇಟಿಂಗೇ ಇಲ್ಲ, ವೆಸ್ಟ್ ಅಂತ ಹೇಳ್ಬಿಡೋದು. ಏನಕ್ಕೆ? ಆತನ ಹುಚ್ಚನ? ಏನಕ್ಕೆ ಆತ ಹಿಂಗೆಲ್ಲ ಮಾತಾಡ್ತಾನೆ? ಮತ್ತೆ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಸಂಜೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಕ್ಕೆ ಆ ಥರ ಬದಲಾಯಿಸೋದು? ಅದಕ್ಕೊಂದು ಕಾರಣ ಏನಂದ್ರೆ ಆತ ಮಾಡೋ ಚಿಂತನೆನೇ ಬೇರೆ, ಅಂದ್ರೆ ಮನಸ್ಸಲ್ಲಿ ಯೋಚನೆ ಮಾಡೋದೇ ಬೇರೆ, ಮತ್ತೆ ಅದನ್ನ ಬಾಯಲ್ಲಿ ಹೇಳೋದೇ ಬೇರೆ, ಆದ್ರೆ ಕೃತಿಯಲ್ಲಿ ಇಳಿಸೋದೇ ಬೇರೆ. ನುಡಿದಂತೆ ನಡೆಯುವವನು ರೂಢಿಯೊಳಗೆ ಉತ್ತಮನು ಅಂತ ಒಂದು ಮಾತಿದೆಯಲ್ಲ, ಆದ್ರೆ ಈ ಕ್ಯಾಂಡಿಡೇಟ್ಗೆ ಅದು ಯಾವುದು ಅಪ್ಲೈ ಆಗೋದಿಲ್ಲ. ಅದೆಲ್ಲ ಉಲ್ಟಾನೆ, ಹೇಳೋದೊಂದು ಮಾಡೋದೇ ಇನ್ನೊಂದು. ಏನಕ್ಕೆ ಹಂಗೆ ಮಾಡೋದು? ಮತ್ತೆ ಪದೇ ಪದೇ ತಮ್ಮ ನಿಲುವುಗಳನ್ನ ಹೇಳಿಕೆಗಳನ್ನ ಬದಲಾಯಿಸೋದಕ್ಕೆ, ಗೊಂದಲ ಮೂಡಿಸೋದೇನಕ್ಕೆ? ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಇರಾನ್ ನಮ್ಮ ಜೊತೆ ಸಂಧಾನಕ್ಕೆ ಬಂದ್ಬಿಟ್ಟಿತ್ತು. ಇರಾನ್ ನಮ್ಮ ಜೊತೆ ಸಂಧಾನ ಮಾಡೋದಕ್ಕೆ ಆತುರಿತಾ ಇದೆ. ಅದಾದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಅವ್ರಿಗೆ ಬಿ ಮತ್ತು ಎಫ್ ಅನ್ನೋ ಕೆಟ್ಟ ವರ್ಡ್ಗಳನ್ನ ಬಳಸಿ, ಇಂಗ್ಲೀಷಲ್ಲಿ ಬರುತ್ತಲ್ಲ, ಬಿ ಇಂದ ಶುರುವಾಗೋ ಕೆಟ್ಟ ಪದ, ಎಫ್ ಇಂದ ಶುರುವಾಗೋ ಕೆಟ್ಟ ಪದ, ಅದನ್ನು ಬಳಸ್ಬಿಟ್ಟು ಇರಾನಿಗೆ ಬೈಯೋದು, ನಾವು ನಿಮ್ಮಲ್ಲಿ ದಾಳಿ ಮಾಡ್ತೀವಿ, ನಿಮ್ಮ ನಾಗರಿಕತೆನೇ ನಾಶ ಮಾಡ್ಬಿಡ್ತೀವಿ, ಅಂದರೆ ಇರಾನ್ 6000 ವರ್ಷಗಳ ನಾಗರಿಕತೆ ಅದನ್ನೇ ನಾಶ ಮಾಡ್ಬಿಡ್ತೀವಿ ಅನ್ನೋದು. ಈ ರೀತಿ ಏನಕ್ಕೆ ಹೇಳೋದು ಟ್ರಂಪ್ ಅಂತ ಕೇಳಿದ್ರೆ, ಅದಕ್ಕೆ ಉತ್ತರ ಅಂತಾರಾಷ್ಟ್ರೀಯ ಬಾಂಧವ್ಯಗಳ ವಿಚಾರದಲ್ಲಿ ಈ ಥರ ಒಂದು ತಂತ್ರಗಾರಿಕೆನ ಅಮೆರಿಕ ಅನುಸರಿಸ್ಕೊಂಡ್ಬಂದಿದೆ. ಅಂದರೆ ಅಮೆರಿಕದ ಎಲ್ಲ ಪ್ರೆಸಿಡೆಂಟ್ಗಳಲ್ಲ, ಕೆಲವು ಪ್ರೆಸಿಡೆಂಟ್ಗಳು ಈ ರೀತಿಯ ತಂತ್ರಗಾರಿಕೆಯನ್ನ ವಿದೇಶದ ಜೊತೆಗೆ ಒಂದು ವ್ಯವಹಾರ ಮಾಡುವಾಗ ಅನುಸರಿಸ್ಕೊಂಡು ಬರುತ್ತೆ. ಯಾವಾಗಲೂ ಹೇಳ್ತಾರೆ ವಿದೇಶಾಂಗ ವ್ಯವಹಾರಗಳ ವಿಚಾರದಲ್ಲಿ, ವಿದೇಶಾಂಗ ವ್ಯವಹಾರಗಳ ಪ್ರತಿನಿಧಿಗಳೇರಿದ್ದಾರೆ, ಮಿನಿಸ್ಟ್ರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅವರು ತಮ್ಮ ಮಾತನ್ನ ಒಂದು ರೀತಿ ಚಿನ್ನದಲ್ಲಿ ತೂಗಿ ಆಡೋ ರೀತಿ, ಅಂದರೆ ಅಷ್ಟು ಕಡಿಮೆ ಪದಗಳ ಪ್ರಯೋಗ ಮಾಡ್ತಾರೆ, ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಆದರೆ ಈ ಒಂದು ತಂತ್ರಗಾರಿಕೆ ಇದೆಯಲ್ಲ, ಇದ್ರ ಅಡಿನಲ್ಲಿ ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು, ಹುಚ್ಚುಚ್ಚುಂತರ. ಇದು ಒಂದು ತಂತ್ರಗಾರಿಕೆ. ಈ ಒಂದು ತಂತ್ರಗಾರಿಕೆಗೆ ಹೇಳೋದು ಏನಂದ್ರೆ ಮ್ಯಾಡ್ ಮ್ಯಾನ್ ಥಿಯರಿ ಅಂತ. ಮತ್ತೆ ಗೊಂದಲ, ಅಸ್ಪಷ್ಟತೆ ಮತ್ತೆ ಭೀತಿ ಮೂಡಿಸೋದು ಎದುರಾಳಿಗಳಲ್ಲಿ, ಇದು ಕೂಡ ಒಂದು ತಂತ್ರಗಾರಿಕೆ. ಆ ತಂತ್ರಗಾರಿಕೆನ ಟ್ರಂಪ್ ಅನುಸರಿಸ್ತಾರೆ. ಏನಕ್ಕೆ ಅನುಸರಿಸ್ತಾರೆ ಅಂದ್ರೆ, ಯಾವುದೇ ಒಂದು ದೇಶ ಗೊಂದಲಕ್ಕೆ ಸಿಲುಕಿ ಒಂದು ರೀತಿಯಾದಂಥ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಿ ಅಂತ. ಜೊತೆಗೆ ಅವಾಚ್ಯ ಪದ ಪ್ರಯೋಗ ಮಾಡ್ತಾರೆ. ಏನಕ್ಕೆ ಅಂದ್ರೆ ಎದುರುಗಡೆ ಇರೋವಂಥನ್ನು ಕೆರಳಲಿ ಅಂತ. ಆನಂತರ ಭಾರಿ ದಾಳಿಯ ಬೆದರಿಕೆನೂ ಹೊಡ್ತಾರೆ. ಮೊನ್ನೆ ಹಾಕಿದ್ರಲ್ಲ, ನಿಮ್ಮ ಸಿವಿಲೈಸೇಷನ್ ಹಾನಿ ಮಾಡ್ಬಿಡ್ತೀವಿ ಅಂತ. ಜೊತೆಗೆ ಸಮಾಧಾನನೂ ಮಾತಾಡ್ತಾರೆ. ಯಾವಾಗ ಇದೇ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನಲ್ಲಿ ಒಂದು ವ್ಲಾಡಿಮಿರ್ ಜೆಲೆನ್ಸ್ಕಿ ಇದಾರಲ್ಲ, ಉಕ್ರೇನ್ ಅಧ್ಯಕ್ಷ, ಅವ್ರನ್ನ ಕರ್ಕೊಂಬಂದು ಕೂಡಿಸ್ಬಿಟ್ಟು, ಏನ್ ನೀನು ಈ ಥರ ಬಟ್ಟೆ ಹಾಕೊಂಡಿದ್ಯಾ, ಕೋಟ್ ಹಾಕೊಂಡಿಲ್ಲ, ಆ ಥರ ಒಂದು ಬುಲ್ಲಿಂಗ್ ಮಾಡೋ ಅಂತ ಒಂದು ಕೆಲಸನೂ ಮಾಡಿಬಿಟ್ರು. ಏನಕ್ಕೆ ಅಂದ್ರೆ ಅವೆಲ್ಲ ಈ ತಂತ್ರಗಾರಿಕೆಯ ಭಾಗ. ಅವ್ರನ್ನ ಸಂಧಾನದ ಟೇಬಲ್ಗೆ ಕರ್ಕೊಂಬರೋದು, ಯು ಡೋಂಟ್ ಹ್ಯಾವ್ ಎನಿ ಕಾರ್ಡ್ಸ್ ಅನ್ನೋದು, ಅಂದ್ರೆ ನಿನ್ನ ಹತ್ರ ಏನೂ ಇಲ್ಲ ದಾಳ ನಮ್ಮ ಹತ್ರ ಉಳಿಸಕ್ಕೆ ಅಂತ. ಈ ರೀತಿಯಾದಂಥ ಮಾತುಗಳನ್ನು ಆಡೋದ್ರ ಜೊತೆಗೆ ಅವ್ರನ್ನ ಒಂದು ರೀತಿ ಒತ್ತಡಕ್ಕೆ ಸಿಲುಕಿಸೋದು, ಅವಮಾನ ಮಾಡೋದ್ರ ಜೊತೆಗೆ ಸಂಧಾನದ ಸಮಾಧಾನ ಕೂಡ ಮಾಡ್ತಾರೆ. ಈ ರೀತಿಯಾದಂಥ ತಂತ್ರಗಾರಿಕೆಗಳನ್ನ ಟ್ರಂಪ್ ಅನುಸರಿಸ್ತಾ ಇರೋವಾಗ ಈತ ಏನು ಹುಚ್ಚನ ಅಂತ ಹೇಳ್ಬಿಟ್ಟು ಸಂಶಯ ಮೂಡಿಸುತ್ತೆ. ಆದರೆ ಇದೇ ಈ ಹುಚ್ಚುತನದ್ದೇ ಮ್ಯಾಡ್ ಮ್ಯಾನ್ ಥಿಯರಿನೇ ಇಟ್ಕೊಂಡು ಅವರು ತಮ್ಮ ಕಾರ್ಯ ಸಾಧನೆಯನ್ನ ಮಾಡ್ಕೊಂತಾರೆ. ಯಾಕೆಂದ್ರೆ ಇತ್ತೀಚಿನ ಉದಾಹರಣೆ ನೋಡಿದ್ರೆ, ಮೊನ್ನೆ ಅಷ್ಟೇ ಏನು ಮಾಡಿದ್ರು, ನಿಮ್ಮ ನಾಗರಿಕತೆನೇ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗಿದ್ದಂಥ ಒಂದು 5-6 ಗಂಟೆನಲ್ಲೇ ಏನಾಯ್ತು, ಇದ್ದಕ್ಕಿದ್ದಂಗೆ ಯೂಟರ್ನ್, ಸಂಧಾನ ಮಾತುಕತೆಗೆ ಟೇಬಲಿಗೆ ಬಂದ್ವಿ ಅಂತ. ನಾವು ದೊಡ್ಡ ಮಟ್ಟದಲ್ಲಿ ಕಾರ್ಪೆಟ್ ಬಾಂಬಿಂಗ್ ಮಾಡ್ಬಿಡ್ತೀವಿ ಅಂದ್ರು, ಎಂಥದೂ ಆಗಿಲ್ಲ. ಆದರೆ ಆ ಬೆದರಿಕೆ ತಂತ್ರ ಇದೆಯಲ್ಲ, ಆ ಬೆದರಿಕೆ ತಂತ್ರನ ಈ ರೀತಿ ಹುಚ್ಚುತನದ ಒಂದು ಮಾತುಗಳ ಮೂಲಕ ಎದುರಾಳಿಗಳಲ್ಲಿ ಒಂದು ಭೀತಿ ಹುಟ್ಟಿಸಿ ತಮ್ಮ ಕಾರ್ಯ ಸಾಧನೆ ಮಾಡ್ಕೊಳ್ಳೋಂಥ ತಂತ್ರ ಇದು. ಮತ್ತೆ ವಿಯೆಟ್ನಾಂ ಯುದ್ಧದ ಸಂದರ್ಭದಲ್ಲಿ, ಯಾವಾಗ ಒಂದು ವಿಯೆಟ್ನಾಂ ವಿರುದ್ಧ ಅಮೆರಿಕ ಯುದ್ಧ ಮಾಡಿ ಸೋಲ್ತಲ್ಲ ಹೀನಾಯವಾಗಿ, ಆ ಒಂದು ಯುದ್ಧದ ಸಂದರ್ಭದಲ್ಲಿ ಕೂಡ ಈ ಒಂದು ಮ್ಯಾಡ್ ಮ್ಯಾನ್ ಥಿಯರಿನ ಅವಾಗಿನ ಅಧ್ಯಕ್ಷರು ಇದೊಂದು ಫಾಲೋ ಮಾಡಿದ್ರು. ಅವಾಗಿನ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಇದ್ರಲ್ಲ, ಅವರು ಈ ಒಂದು ಮ್ಯಾಡ್ ಮ್ಯಾನ್ ತಂತ್ರಗಾರಿಕೆಯನ್ನು ಅನುಸರಿಸ್ತಿದ್ರು. ಅದನ್ನೇ, ಆ ತಂತ್ರಗಾರಿಕೆಯನ್ನೇ ಕೂಡ ಟ್ರಂಪ್ ಅನುಸರಿಸ್ತಿದ್ದಾರೆ ಅಂತ. ಈತನ ಇಲ್ಲಿರೋ ಫೋಟೋ, ಈತ ಅಮೆರಿಕದ ಮಾಜಿ ಅಧ್ಯಕ್ಷರಾದಂಥ ರಿಚರ್ಡ್ ನಿಕ್ಸನ್. ಈತ ಎಂಥ ವಿಚಿತ್ರ ತಂತ್ರಗಾರಿಕೆ ಅಂದರೆ, ರಿಪೋರ್ಟರ್ಗಳು ಬಂದು ಪ್ರಶ್ನೆ ಕೇಳೋಂಥ ಸಂದರ್ಭದಲ್ಲಿ, ನಿಮ್ಮ ವಿರುದ್ಧ ಇಂಥದ್ದೊಂದು ಅಕ್ರಮ ಆರೋಪ ಇದೆಯಲ್ಲ, ಇದಕ್ಕೆ ನೀವೇನಂತೀರಾ ಅಂತ ಕೇಳಿದ್ರೆ, ಆತ ಅದಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ ಏನಂದ್ರೆ, ಕೃಷಿನಲ್ಲಿ ಆಧುನಿಕ ರೀತಿಯಂಥ ತಂತ್ರಜ್ಞಾನಗಳು ಬರಬೇಕು ಅಂತ. ರಿಪೋರ್ಟರ್ ಕನ್ಫ್ಯೂಷನ್, ಅಯ್ಯ ನಾನು ಕೇಳಿದ್ದು ನಿಮ್ಮೇಲಿರೋ ಹಗರಣದ ಬಗ್ಗೆ, ಈತ ಉತ್ತರ ಹೇಳ್ತಿರೋದೇನಪ್ಪ ಈ ಥರ ಅಂತ. ಹಂಗೆ ಅಂದರೆ ಇದೇನು ಹುಚ್ಚಾನ, ನಾನು ಹೇಳಿದ್ದೀನಿ ಕೇಳಿಸ್ಕೊಳ್ಳಿಲ್ವ, ಅಥವಾ ನಾನು ಹೇಳಿದ್ದು ಬೇರೆ ಏನಾದರೂ ಕೇಳಿಸ್ತಾ ಅಂತ. ಅಂದರೆ ತನಗೇನು ಬೇಕೋ ಅದನ್ನೇ ಹೇಳೋದು. ಆ ರೀತಿಯಾದಂಥ ತಂತ್ರಗಾರಿಕೆನ, ಮ್ಯಾಡ್ ಮ್ಯಾನ್ ತಂತ್ರಗಾರಿಕೆನ ಅನುಸರಿಸಿ ಆಗ ಕೂಡ ವಿಯೆಟ್ನಾಂನ ಸರ್ಕಾರಕ್ಕೆ, ವಿಯೆಟ್ನಾಂನ ಸೇನೆಗೆ ಗೊಂದಲ ಮೂಡಿಸೋ ಪ್ರಯತ್ನನ ಈ ಒಂದು ರಿಚರ್ಡ್ ನಿಕ್ಸನ್ ಮಾಡಿದ್ರು. ಯಾಕೆಂದರೆ ಯುದ್ಧ ಸೋಲೋ ಅಂತ ಒಂದು ಭೀತಿ ಇತ್ತು. ಅಮೆರಿಕಾಗೆ ಸೈನಿಕರ ಒಂದು ಶವಗಳು ಬಾಡಿ ಬ್ಯಾಗ್ ಮೂಲಕ 100 ಗಟ್ಟಲೆ ಬರ್ತಾ ಇತ್ತಲ್ಲ,
ಅದನ್ನ ನೋಡಿ ತಡ್ಕೊಳಕ್ಕಾಗ್ದಲೆ ಒಂದು ರೀತಿ ಹುಚ್ಚುಚ್ಚಿನ ತರ ಮಾತಾಡ್ತಿದ್ರು. ಆದ್ರೆ ಅದು ಕೂಡ ಒಂದು ತಂತ್ರಗಾರಿಕೆ ಆಗಿತ್ತು. ಆ ತಂತ್ರಗಾರಿಕೆನ ಇವಾಗ ಡೊನಾಲ್ಡ್ ಟ್ರಂಪ್ ಒಂದು ರೀತಿ ಫಾಲೋ ಮಾಡ್ತಿದ್ದಾರೆ. ಆಗ ಇದೇ ರಿಚರ್ಡ್ ನಿಕ್ಸನ್ ಅಣುಬಾಂಬ್ ದಾಳಿ ನಡೆಸ್ತೀವಿ ಅನ್ನೋದು ಸೇರಿದಂತೆ ಹಲವು ರೀತಿಯ ಬೆದರಿಕೆಯನ್ನ ಹಾಕ್ತಿದ್ರು. ಇದೀಗ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದೇ ರೀತಿ ಬೆದರಿಕೆ ಆಗ್ತಿರೋದು. ಅಂದ್ರೆ ಸಾಮ್ಯತೆ ತುಂಬಾ ಇದೆ ಅಂತ. ಜೊತೆಗೆ ಈ ಮ್ಯಾಡ್ ಮ್ಯಾನ್ ಥಿಯರಿ ಇದೆಯಲ್ಲ, ಈ ಮ್ಯಾಡ್ ಮ್ಯಾನ್ ಥಿಯರಿ ಅನ್ನೋದು ಎಲ್ಲ ಕಾಲಕ್ಕೂ ಎಲ್ಲರ ಜೊತೆಗೂ ವರ್ಕೌಟ್ ಆಗಲ್ಲ. ಅವರು ಇರಾನ್ ಜೊತೆಗೆ ಒಂದು ಮ್ಯಾಡ್ ಮ್ಯಾನ್ ಥಿಯರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನೇ ಭಾರತದ ಜೊತೆ ಮಾಡಕ್ ಹೋದ್ರೆ ಆಗಲ್ಲ. ಪಾಕಿಸ್ತಾನಿ ಜೊತೆಗೆ ಅವರೊಂದು ಮ್ಯಾಡ್ ಮ್ಯಾನ್ ಥಿಯರಿ ತಂತ್ರಗಾರಿಕೆನ ಅನುಸರಿಸಿದ್ರೆ ಅದನ್ನ ನೀವು ಭಾರತದ ಜೊತೆಗೋ ಚೀನಾ ಜೊತೆಗೋ ನಾವು ಫಾಲೋ ಮಾಡಿ ಅಂದ್ರೆ ಆಗಲ್ಲ. ಇನ್ನು ರಷ್ಯಾ ಜೊತೆಗಂತೂ ಈ ರೀತಿಯಾದಂಥ ತಂತ್ರಗಾರಿಕೆ ಎಲ್ಲ ವರ್ಕೌಟ್ ಆಗೋದಿಲ್ಲ. ಆದ್ರೆ ಕೆಲವೊಂದು ಟೈಮ್ ಅದು ಬ್ಯಾಕ್ ಫೈರ್ ಆಗೋ ಚಾನ್ಸಸ್ಸು ಇರುತ್ತೆ. ಏನಂದ್ರೆ ಯಾವುದೊಂದು ಅಣ್ವಸ್ತ್ರ ಶಕ್ತ ರಾಷ್ಟ್ರ ಇರುತ್ತೆ, ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ. ಆ ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಬಗ್ಗೆ ಈ ತರ ಏನಾದ್ರು ತಿಕ್ಕಲಾಗಿ ಮಾತಾಡಿದ್ರೆ ಆತ ತಲೆ ಕೆಟ್ಟು ಜಪಾನ್ ಮೇಲೆ ಅಣುಬಾಂಬ್ ಹಾಕ್ಬೋದು. ಆತನ ಬಳಿ ಇರುವಂತ ಕ್ಷಿಪಣಿಗಳಲ್ಲಿ ಅಮೆರಿಕ ಅಷ್ಟು ದೂರಕ್ಕೆ ಆರುವಂತ ಕ್ಷಿಪಣಿ ಇಲ್ಲ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಆತ ಏನ್ ಮಾಡ್ಬೋದು, ತನ್ನ ಅಕ್ಕಪಕ್ಕದಲ್ಲೇ ಇರುವಂತ ಶತ್ರು ರಾಷ್ಟ್ರಗಳಿದ್ದಾವೆ. ದಕ್ಷಿಣ ಕೊರಿಯಾ ಇದೆ, ಅದರಲ್ಲೂ ಅಮೆರಿಕ ಸೇನೆ ಇದೆ. ಅಮೆರಿಕ ಸೇನೆನೇ ದಕ್ಷಿಣ ಕೊರಿಯಾದ ಒಂದು ರಕ್ಷಣೆ ನೀಡ್ತಿರೋದು. ಇನ್ನು ಜಪಾನ್ನಲ್ಲೂ ಕೂಡ ಅಮೆರಿಕ ಸೇನೆ ಇದೆ. ಜಪಾನ್ಗೂ ಕೂಡ ತನ್ನದೇ ಆದ ಸೈನ್ಯ ಇಲ್ಲ, ಅಮೆರಿಕ ಸೇನೆನೇ ಅಲ್ಲಿ ರಕ್ಷಣೆ ನೀಡ್ತಾ ಇರೋದು. ಹಂಗಾಗಿ ಆ 2 ದೇಶಗಳ ಮೇಲೆ ಆತ ಅಣುಬಾಂಬ್ ಹಾಕ್ಬಿಡ್ಬೋದು. ಆ ರೀತಿಯಾದಂತ ಅಂದ್ರೆ ಆತ ಹಾಕ್ಬಿಡ್ತಾನೆ ಅಂತಲ್ಲ, ಆದ್ರೆ ಆತ ಹಾಕೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಏನಾದ್ರೂ ಈ ರೀತಿಯಾದಂಥ ಮ್ಯಾಡ್ ಮ್ಯಾನ್ ಥಿಯರಿನ ನಾರ್ತ್ ಕೊರಿಯಾ ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಜೊತೆಗೆ ಏನಾದ್ರು ಆಡಕ್ ಹೋದ್ರೆ ಆತ ಸಿಟ್ಟಿಗೆದ್ದು ಏನ್ ಬೇಕಾದ್ರೂ ಮಾಡ್ಬೋದು. ಹಂಗಾಗಿ ಈ ತರ ಒಂದು ಮ್ಯಾಡ್ ಮ್ಯಾನ್ ಥಿಯರಿ ಇದೆಯಲ್ಲ, ಅದು ಉಲ್ಟಾ ಹೊಡೆಯೋ ಚಾನ್ಸು ಇರುತ್ತೆ. ಹಂಗಾಗಿ ಟ್ರಂಪ್ ಎಲ್ಲ ದೇಶಗಳ ಜೊತೆನೂ ಈ ರೀತಿಯಾದ ತಂತ್ರಗಾರಿಕೆನ ಅನುಸರಿಸಲ್ಲ. ಇದು ಏನಂದ್ರೆ ಇದುವರೆಗಿನ ಯುದ್ಧಕ್ಕೆ ಸಂಬಂಧಪಟ್ಟಂತ ಒಂದು ಡಿಫ್ರೆಂಟ್ ಆಂಗಲ್ ಸ್ಟೋರಿಗಳು ಮತ್ತೆ ಇವತ್ತಿನ ಎಲ್ಲ ಸಮಗ್ರ ವಿದ್ಯಮಾನಗಳು ವೀಕ್ಷಕರೇ. ಈ ರೀತಿಯಾದಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತ ಮತ್ತೆ ಒಂದು ಜಾಗತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ನಿರಂತರವಾಗಿ ತರೋ ಪ್ರಯತ್ನನ ಮಾಡ್ತಾ ಇರ್ತೀವಿ.